ದಾಸನೂರು ಶಾಲೆಯ ಸರ್ ಹನುಮಂತಪ್ಪ ಎನ್ ಹೊನ್ನಣ್ಣವರ ಬೀಳ್ಕೊಡುಗೆ ಸಮಾರಂಭವನ್ನು ಇಂದು ನೆರವೇರಿಸಲಾಯಿತು. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕು ಜೋಡಹಳ್ಳಿ ಅಂದರೆ ದಾಸನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದಂತಹ ಹನುಮಂತಪ್ಪ ಎನ್ ಹೊನ್ನಣ್ಣವರ ಗುರುಗಳು ಇಂದು ನಿವೃತ್ತಿಯಾದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಉಮಾದೇವಿ ಬಸಾಪುರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಲಘಟಗಿ ಇವರು ಭಾಗವಹಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ವೈಎನ್ ಪಾಟೀಲ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡರು. ಮುಖ್ಯ ಅತಿಥಿಗಳಾಗಿ ಎಸ್ಡಿಎಂಸಿ ಅಧ್ಯಕ್ಷ ಭೀಮನಗೌಡ ಪಾಟೀಲ್ ಭಾಗವಹಿಸಿದ್ರು. ಈ ಶಾಲೆಯ ಶಿಕ್ಷಕರಾದಂತಹ ಹನುಮಂತಪ್ಪ ಎನ್ ಹೊನ್ನಣ್ಣವರ್ ಸರ್ ಮೂಲತಃ ನರಗುಂದದವರು. ತಂದೆ ನೀಲಪ್ಪ ಗೋವಿಂದಪ್ಪ ಹೊನ್ನಣ್ಣವರ್, ತಾಯಿ ದುರ್ಗಮ್ಮ ನೀಲಪ್ಪ ಹೊನ್ನಣ್ಣವರ್. ಇವರ ಮಗನಾದ ಹನುಮಂತಪ್ಪ ಎನ್ ಹೊನ್ನಣ್ಣವರ್ ಅವರು ಕಲಘಟಗಿ ತಾಲೂಕು ದಾಸನೂರು ಗ್ರಾಮಕ್ಕೆ ಶಿಕ್ಷಕರಾಗಿ ಬಂದಾಗ ಅಲ್ಲಿ ಶಾಲೆ ಇರಲಿಲ್ಲ. ನನ್ನ ಪ್ರಯತ್ನವಲ್ಲ, ಇದು ಊರಿನ ಹಿರಿಯರ ಪ್ರಯತ್ನವಿರುತ್ತದೆ. 1997ರಲ್ಲಿ ಡಿಪಿಇಪಿ ಶಾಲೆ ಕಟ್ಟಡವಾಯಿತು. ಆ ವೇಳೆಯಲ್ಲಿ ಒಬ್ಬರೇ ಶಿಕ್ಷಕರಿದ್ದರು. ಸೆಪ್ಟೆಂಬರ್ 28, 1998ರಂದು ಶಾಲೆಗೆ ನಾನು ಅಂದರೆ ಶ್ರೀ ಹನುಮಂತಪ್ಪ ಎನ್ ಹೊನ್ನಣ್ಣವರ್ ಶಿಕ್ಷಕರಾಗಿ ಬಂದೆ. ಈಗ 31/7/2024 ನಿವೃತ್ತಿಯಾಗುತ್ತಿದ್ದೇನೆ. ಅಂದರೆ 26 ವರ್ಷಗಳ ಕಾಲ ಇದೇ ಗ್ರಾಮದಲ್ಲಿ ಶಿಕ್ಷಣ ಮಾಡುತ್ತಾ ಬಂದಿದ್ದೇನೆ. ನನಗೆ ತುಂಬಾ ದುಃಖವಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮತಿ ಅನುಪಮ್ಮ ಅಳಗವಾಡಿ ನನ್ನ ಜೀವನ ಚರಿತ್ರೆಯನ್ನ ಹೇಳಿಕೊಂಡರು. ನಿರೂಪಣಿ ಮಹಾಂತೇಶ್ ಸೊಪ್ಪಿನ್ ಸರ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅವರ ಧರ್ಮಪತ್ನಿಯಾದಂತಹ ಗೀತಾ ಹೊನ್ನಣ್ಣವರ್ ಮತ್ತು ಅವರ ಮಗನಾದ ಪುನೀತ್ ಎಚ್ ಹೊನ್ನಣ್ಣವರು ಉಪಸ್ಥಿತರಿದ್ದರು. ದಾಸನೂರು ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಕೆಜಿ ಬಡಿಗೇರ್, ಎಸ್ಡಿಎಂಸಿ ಅಧ್ಯಕ್ಷರು ಭೀಮನಗೌಡ ಪಾಟೀಲ್ ಮತ್ತು ಸರ್ವ ಸದಸ್ಯರು, ಊರಿನ ಪ್ರಮುಖ ಹಿರಿಯರಾದ ವೈಎನ್ ಪಾಟೀಲ್, ಬಸವಣ್ಣಪ್ಪ ಮುಸ್ಸನ್ನವರ್ ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಆರ್ಯಮ್ಮ ಹೊಲ್ತಿಕೋಟೆ, ಮಾಜಿ ಅಧ್ಯಕ್ಷರಾದಂತಹ ಎಸ್ಎಚ್ ಚಿಕ್ಕನರ್ತಿ, ವಿಎ ಬೋರ್ಜಿಸ್, ಎಂಎಸ್ ಪಾಟೀಲ್, ಎಸ್ಎಲ್ ದಾಸರ್ ಮತ್ತು ತಾಲೂಕು ಶಿಕ್ಷಕರ ವೃಂದ, ದಾಸನೂರು ಗ್ರಾಮದ ಗುರು ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು ಭಾಗವಹಿಸಿದ್ರು. ಬಸವರಾಜ್ ಹುಬ್ಬಳ್ಳಿ, ಜೀವನದ ನೆರಳು ನ್ಯೂಸ್, ಕಲಘಟಗಿ. ಪರಿಶ್ರಮ ಜೀವಿಗಳ ಶ್ರೀಯುತ ಎಚ್.ಎನ್. ಹೊನ್ನಣ್ಣವರ ಗುರುಗಳು ಕಾಲೇಜ್ ನವಲಗುಂದಕ್ಕೆ ಬಂದರು. ಇದಾದ ನಂತರ 97ರಲ್ಲಿ ಶಾಲೆಗೆ ಬಂದಾಗ ನಿಜವಾಗಿ ಈ